ಸೊ ಹೆಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ನಲ್ಲಿ ಇಫ್ ಎ ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಟು 1 1 1 1 ಇದು 2 cos 2 ಇದೆ satisfies the equation a raised to 6 equals to k into a, then the value of k is first a 1 1 ಇದೆ, ಎಲ್ಲ ಕಡೆ 4 ಎಲಿಮೆಂಟ್ಸ್ 1 ಇದೆ. a ಸ್ಕ್ವೇರ್ ಏನಿರುತ್ತೆ 1 into 1 multiply ಮಾಡೋಣ. So it will be equals to first row first column, first row second column, second ಹೀಗೆ ಎಲ್ಲ ಇರುತ್ತೆ. ಯಾಕೆಂದರೆ 1 1 ಇದೆ ಅಂತೇಳಿ ನಾನು ಡೈರೆಕ್ಟ್ ಬರೀತಿದ್ದೇನೆ. a ಸ್ಕ್ವೇರ್ ಈಕ್ವಲ್ಸ್ ಟು 2 2 2 2. ಸೊ 2 2 ಅಂದರೆ 2 ಹೊರಗೆ ತೆಗೆದುಕೊಂಡೆ, ಕಾಮನ್ ಹೊರಗೆ ತೆಗೆದೆ 1 1 1 1. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು 2. ಇದು ನೋಡಿದರೆ 1 1 ನೋಡಿದರೆ 1 1 ನೋಡಿದರೆ ಎ ಮ್ಯಾಟ್ರಿಕ್ಸ್ ಇದೆ. ಸೊ ಇಟ್ ವಿಲ್ ಬಿ ಎ ಸ್ಕ್ವೇರ್ ಈಕ್ವಲ್ಸ್ ಟು 2a. ಇವಾಗ ಎ ಕ್ಯೂಬ್ ಮಾಡಬೇಕಂದ್ರೆ ಎ ಇಂಟು ಎ ಸ್ಕ್ವೇರ್ ಬರೀಬೋದು. ಎ ಸ್ಕ್ವೇರ್ ಜಾಗದಲ್ಲಿ 2a. ಸೊ ಇದೇನಾಗುತ್ತೆ 2a ಸ್ಕ್ವೇರ್ ಆಗುತ್ತೆ ಈಕ್ವಲ್ಸ್ ಟು 2 ಎ ಸ್ಕ್ವೇರ್ ಏನಿದೆ ಮತ್ತು 2a ಇದೆ, 2a ಮತ್ತು ಬರೆಯೋದು 4a. ಎಲ್ಲೆಲ್ಲಿ ಎ ಸ್ಕ್ವೇರ್ ಸಿಗುತ್ತೆ 2a ಅಂತ ಹಾಕ್ಕೊಂತ ಹೋಗ್ತಾ ಇರೋದು. ನಮ್ಗೆ ಲಾಸ್ಟಿಗೆ ಎ ಕ್ಯೂಬ್ ಎ ಮ್ಯಾಟ್ರಿಕ್ಸ್ನಲ್ಲೇ ಬರಬೇಕು, ಎ ಕ್ಯೂಬ್. ಸೊ a to the power of 4 equals to a into a cube. a into 4a equals to 4a square equals to 4 2a equals to 8a. ಇಲ್ಲಿ a raised to 5, a into a4, a raised to 4, a into a raised to 4, a into ಇಲ್ಲಿ 8a ಇದೆ. ಓಕೆ, ಇಲ್ಲಿ 8a ಬರೆಯೋದು. ನಂತರ 8a ಸ್ಕ್ವೇರ್ ಈಕ್ವಲ್ಸ್ ಟು 8, ಇಲ್ಲೇನಾಗುತ್ತೆ 2a ಆಗುತ್ತೆ. ಸೊ 16a ಆಗುತ್ತೆ. ಸಿಂಪಲ್ ಒಂದು ಫಾರ್ಮುಲಾ ಇದೆ. ಯಾವಾಗಾದರೂ a ಈಕ್ವಲ್ಸ್ ಟು 1 1 ಸಿಕ್ಕರೆ ನಿಮ್ಗೆ ಏನಾದರೂ a ರೇಸ್ ಟು n ಕೇಳಿದರೆ ಸಿಂಪಲ್ ಒಂದು ಫಾರ್ಮುಲಾ ಇದೆ, a ರೇಸ್ ಟು n 2 ರೇಸ್ ಟು n ಮೈನಸ್ 1. ನೀವು ಇದನ್ನೆಲ್ಲ ಮಲ್ಟಿಪ್ಲೈ ಮಾಡೋದು ಸೀಟ್ ಎಕ್ಸಾಮ್ನಲ್ಲಿ, ನೀವು ಕೆ ಸಿ ಟಿ ಎಕ್ಸಾಮ್ನಲ್ಲಿ ಮಲ್ಟಿಪ್ಲೈ ಮಾಡಿ ನೋಡೋಷ್ಟು ಅವಶ್ಯಕತೆ ಇರೋಲ್ಲ, ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆ ಫಾರ್ಮುಲಾ ಇದೆ. ಈ ಫಾರ್ಮುಲಾದಲ್ಲಿ 6 ಇದೆಲ್ಲ ನಾನು ಮಾಡಿ ತೋರಿಸಿದ್ದೆ. ಅದಕ್ಕೆ ಇಲ್ಲಿ ನೋಡಿದರೆ ಇದರ ಡಬಲ್ ಇದೆ, ಇದು ನೋಡಿದರೆ ಇದರ ಡಬಲ್ ಇದೆ. 5 ಹಾಕಿದರೆ 5 ಒಂದ್ಸಲ ಮಾಡಿ ತೋರಿಸ್ತೀನಿ ತೋರಿಸಿ. 6 ಮೈನಸ್ 1 ಇಂಟು ಎ ಈಕ್ವಲ್ಸ್ ಟು 2. ಮತ್ತು ಇದೇ ಲಿಮಿಟೆಡ್ ಇದೆ, 2 ಇಂಟು 2 ಇರಬೇಕು, ಮತ್ತು ಎಲಿಮೆಂಟ್ಸ್ ಎಲ್ಲ 1 1 ಇರಬೇಕು, ಹೀಗೆಲ್ಲ ರಿಸ್ಟ್ರಿಕ್ಷನ್ ಇದೆ. ಸೊ ಇಂಥ ಸಮ್ ಕಂಡ್ರೆ ಎ ಈಕ್ವಲ್ಸ್ ಟು 1 1 ಕಂಡ್ರೆ ಎ ರೇಸ್ ಟು n ಕೇಳಿದರೆ ಇದು ಫಾರ್ಮುಲಾ ಹಾಕಿದರೆ ಸಾಕು, ಎ 32a. ಮತ್ತು ನಮ್ಮ ಕ್ವಶನ್ನಲ್ಲಿದೆ ಇದು ಎ ಡ್ಯಾಶ್ ಇದೆ, ಟ್ರಾನ್ಸ್ಪೋಸ್ ಇದೆ. ಸೊ ಈ ಕ್ವಶನ್ನಲ್ಲಿ 1 1 ಇರೋದ್ರಿಂದ ಸ್ವಿಚ್ ಇದೆ, ರೋ ಮತ್ತು ಕಾಲಮ್ ಟ್ರಾನ್ಸ್ಪೋಸ್ ತೆಗೆದುಕೊಂಡ್ರೆ ರೋ ಮತ್ತು ಕಾಲಮ್ ಸ್ವಿಚ್ ಮಾಡಿದರೆ 1 1 ಇರುತ್ತೆ. ಸೊ ಎ ಡ್ಯಾಶ್ ಈಕ್ವಲ್ಸ್ ಟು ಏನೇ ಇರುತ್ತೆ, ಎ ಡ್ಯಾಶ್ ಈಕ್ವಲ್ಸ್ ಟು ಏನೇ ಇರುತ್ತೆ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ಎ ರೇಸ್ ಟು 6 ಈಕ್ವಲ್ಸ್ ಟು 2 ರೇಸ್ ಟು 5 ಇಂಟು ಎ. ಲಾಸ್ಟಿಗೆ ಏನಾಗುತ್ತೆ ಎ ರೇಸ್ ಟು 6 ಈಕ್ವಲ್ಸ್ ಟು 2 ರೇಸ್ ಟು 5 ಇಂಟು ಎ. 2 ರೇಸ್ ಟು 5 ಈಕ್ವಲ್ಸ್ ಟು 32a, ಎ ರೇಸ್ ಟು 6. ಇದೇ ಫಾರ್ಮುಲಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ.